रक्षाकरं पुण्यं सर्वोपद्रवनाशनं स्वाहा। ಊರ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮ ರಥೋತ್ಸವಕ್ಕೆ ಸಾವಿರಾರು ಭಕ್ತಾದಿಗಳು ಇಂದು ಸಾಕ್ಷಿಯಾದರು. ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಪವಿತ್ರ ಹೇಮಾವತಿ ನದಿ ತೀರದಲ್ಲಿರುವ ಹೊಳೆವ ನರಸಿಂಹಪುರಿ ಎಂದೇ ಜನಮಾನಸದಲ್ಲಿ ನೆಲೆಯಾಗಿರುವ ಸಾಕ್ಷಾತ್ ವಶಿಷ್ಠ ಮಹರ್ಷಿಗಳಿಗೆ ಪ್ರತ್ಯಕ್ಷ ದರ್ಶನವನ್ನ ನೀಡಿದ ತ್ರಿಕೂಟಾಚಲ ಕ್ಷೇತ್ರಾಧಿಪತಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮ ರಥೋತ್ಸವ ಇಂದು ಸಾಂಪ್ರದಾಯಿಕವಾಗಿ ಸಕಲ ಪೂಜಾ ವಿಧಿವಿಧಾನಗಳೊಂದಿಗೆ ಇನ್ನು ಸಾವಿರಾರು ಭಕ್ತರು ಭಕ್ತಿಯಲ್ಲಿ ಮಿಂದೆದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇನ್ನು ಪವಾಡವೆಂಬಂತೆ ಪ್ರತಿ ವರ್ಷದ ಹಾಗೆ ತೇರಿನ ಸುತ್ತು ಹಾಕುವ ಗರುಡ ಪ್ರದಕ್ಷಿಣೆಯಂತೂ ಜನರ ಭಕ್ತಿ ಭಾವವನ್ನ ಇಮ್ಮಡಿಗೊಳಿಸಿತ್ತು. ಇನ್ನು ಸಾವಿರಾರು ಭಕ್ತರು ಸೇರಿದ ಇಂದಿನ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು. ಈ ರಥೋತ್ಸವದಲ್ಲಿ ಹಾಲಿ ಶಾಸಕ ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು, ಹಾಸನ ಲೋಕಸಭಾ ಕ್ಷೇತ್ರದ ನಿಯೋಜಿನಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರು ಮತ್ತು ಹಾಸನ ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆ ಭವಾನಿ ರೇವಣ್ಣನವರು ಸೇರಿದಂತೆ ಇನ್ನಿತರ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದು ದೇವರ ಕೃಪೆಗೆ ಪಾತ್ರರಾದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಭವಾನಿ ರೇವಣ್ಣನವರು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಕುಟುಂಬದವರಿಗೆ ಪ್ರಸಾದ ವಿತರಣೆಗೆ ಹಾಗೂ ತೇರು ಎಳೆಯುವ ಅವಕಾಶ ನೀಡದಂತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿ ಕಾಂಗ್ರೆಸ್ನಿಂದ ಅಡ್ಡಿಪಡಿಸಿದ ವಿಚಾರದಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭವಾನಿ ರೇವಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಹೊಳೆನರಸೀಪುರದಲ್ಲಿ ಇವತ್ತು ಅದ್ದೂರಿಯ ರಥೋತ್ಸವ ನಡಿಬೇಕಾಗಿತ್ತು. ಆದರೆ ಅದ್ದೂರಿಯಾಗಿ ಸ್ವಲ್ಪ ನಡೀಲಿಕ್ಕೆ ತಡೆ ಆಯಿತು. ಕಾರಣ ಪ್ರತಿ ವರ್ಷ ನಾವು ನಮ್ಮ ಕುಟುಂಬ ವರ್ಗದಿಂದ ಎಲ್ಲ ನಾವು ಪ್ರತಿಯೊಂದು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರು ಈ ತಾಲೂಕಿನ ಜನ ಕಡಿಮೆ ಅಂದ್ರೂ ಒಂದು 30-35 ಸಾವಿರ ಜನ ಅನ್ನ ಸಂತರ್ಪಣೆ ಪ್ರತಿಯೊಂದು ಇರ್ತಿತ್ತು. ಅದಕ್ಕೆಲ್ಲ ಇವತ್ತು ಕೆಲವರು ಬೇಕು ಅಂತಲೇ ಅಡ್ಡಿಪಡಿಸೋದ್ರು. ಪರವಾಗಿಲ್ಲ, ಭಗವಂತನ ಸೇವೆ ಮಾಡಬೇಕು ಅಂತ ಅಂದರೆ ಏನು ಇದು ಮಾಡಲಿಕ್ಕೆ ಅದೇ ರೀತಿ ಅಂತಲ್ಲ. ಆದರೆ ಇವತ್ತು ನಮ್ಮ ಕೈಲಾದದೇನು ಅದನ್ನು ನಾವು ಮಾಡಿದ್ದೀವಿ. ಇವತ್ತೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಎಲ್ಲ ತಾಲೂಕಿನ ಜನ, ಜಿಲ್ಲೆ ಜನ, ಪ್ರತಿಯೊಬ್ಬರಿಗೂ ಭಗವಂತ, ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ದೇವ್ರ ಕಾರ್ಯ ಮಾಡಲಿಕ್ಕೆ ಇದೇನು ರೇವಣ್ಣ ಅವರ ಕುಟುಂಬದ ಕಾರಣ ಇದು ಸಂಭ್ರಮ ಅಥವಾ ಒಂದು ಕಾರ್ಯಕ್ರಮ ಅಲ್ಲ. ಹಾಗಾಗಿ ಇದು ಸಾರ್ವಜನಿಕರ ತಾಲೂಕಿನ ಇವತ್ತು ಗ್ರಾಮ ದೇವತೆ ಹೊಳೆನರಸೀಪುರದ ಗ್ರಾಮ ದೇವರು ಇವರು ಲಕ್ಷ್ಮೀ ನರಸಿಂಹ. ಈ ದೇವರ ಉತ್ಸವಕ್ಕೆ ಪೂಜೆ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ಯಾವ ರೀತಿ ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಭಗವಂತ ಅವ್ರನ್ನೇ ನೋಡ್ಕೊಳ್ಳಿ. ಅವ್ರ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಉತ್ತಮವಾದಂಥ ಚುನಾವಣೆ ಇನ್ನೇನಿದೆ. ಪ್ರಜ್ವಲ್ ಅವರು 8